ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಬಿ ಎ ಫೋರ್ತ್ ಸೆಮಿನ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಅಂದರೆ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಪಾಶ್ಚಾತ್ಯ ಚಿಂತಕರಲ್ಲಿ ರೆಗ್ಯುಲರ್ ಕ್ಲಾಸ್ಗಳಲ್ಲಿ ನಾವು ಇಬ್ಬರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ ಅಗಸ್ಟ್ ಕೊಂಟ್ ಮತ್ತು ಎರಡನೇದಾಗಿ ಹರ್ಬರ್ಟ್ ಸ್ಪೆನ್ಸರ್ ಇವರ ಜೀವನ ಚರಿತ್ರೆ ಹಾಗೂ ಇವರು ಮಂಡಿಸಿದಂಥ ಸಿದ್ಧಾಂತಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ನಾವೀಗ ಮೂರನೇ ಒಂದು ಪಾಠವಾಗಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಅವರ ಬಗ್ಗೆ ನಾವು ಕೂಡ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಆರಂಭ ಮಾಡಿದ್ದೆ. ಅವರ ಜೀವನ ಚರಿತ್ರೆಯ ಬಗ್ಗೆ ನಿಮಗೆ ಕ್ಲಾಸ್ ರೂಮ್ನಲ್ಲಿ ವಿಶ್ಲೇಷಣೆಯನ್ನು ನೀಡಿದ್ದೆ. ಅವರು ಮಂಡಿಸಿದಂತಹ 3 ತತ್ವಗಳನ್ನು ಅಥವಾ ಸಿದ್ಧಾಂತಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ನಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಅವಶ್ಯಕ ಅಂಶವಾಗಿದೆ. ಆದ್ದರಿಂದ ಅವರ ಹಿಸ್ಟಾರಿಕಲ್ ಮಟೀರಿಯಲಿಸಮ್ ಅಥವಾ ಚಾರಿತ್ರಿಕ ಭೌತಿಕವಾದ, ಎರಡನೇದಾಗಿ ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್ ವರ್ಗ ಸಂಘರ್ಷ ಸಿದ್ಧಾಂತ, ಮತ್ತೊಂದು ಥಿಯರಿ ಆಫ್ ಅಲಿಯನೇಷನ್ ಎಂತಕ್ಕಂತಹದ್ರ ಬಗ್ಗೆ ನಾವು ಈ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕಾಗತ್ತೆ. ಮೈ ಡಿಯರ್ಸ್, ನಾನು ಈಗಾಗಲೇ ಹೇಳಿದಂತೆ ಕಾರ್ಲ್ ಮಾರ್ಕ್ಸ್ ಅವರ ಜೀವನ ಚರಿತ್ರೆಯ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೀನಿ. ಈಗ ಅವರ ಒಂದು ಪ್ರಮುಖ ಸಿದ್ಧಾಂತವಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಮಟೀರಿಯಲಿಸಮ್ ಚಾರಿತ್ರಿಕ ಭೌತಿಕವಾದ ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ ವಿದ್ಯಾರ್ಥಿ ಮಿತ್ರರೇ, ಚಾರಿತ್ರಿಕ ಭೌತಿಕವಾದ ಅಂದರೆ ಏನು, ಅವರ ಕಾರ್ಲ್ ಮಾರ್ಕ್ಸ್ ಅವರ ಅರ್ಥದಲ್ಲಿ ಏನು, ಅದರ ಮುಖ್ಯಾಂಶಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಮೈ ಡಿಯರ್ಸ್, ಕಾರ್ಲ್ ಮಾರ್ಕ್ಸನ ವಿಚಾರ ಸರಣಿಯಲ್ಲಿ ಚಾರಿತ್ರಿಕ ಭೌತಿಕವಾದವು ಅತ್ಯಂತ ಪ್ರಮುಖವಾದಂತಹ ವಿಷಯವಾಗಿದೆ. ಮಾರ್ಕ್ಸ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗ ಅವರ ಗುರುವಾಗಿರ್ತಕ್ಕಂಥ ಬೌದ್ಧಿಕ ಗುರುವಾಗಿರ್ತಕ್ಕಂಥ ಜರ್ಮನಿಯ ತತ್ವಜ್ಞಾನಿಯಾದಂತಹ ಹೆಗೆಲ್ ಅವರ ವಿಚಾರಗಳಿಗೆ ಮಾರು ಹೋಗಿ ಆತನದಕ್ಕಿಂತ ಬೇರೆ ಆಗಿರ್ತಕ್ಕಂತಹ ರೀತಿಯ ಒಂದು ದ್ವಂದ್ವಾತ್ಮಕ ಭೌತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ದ್ವಂದ್ವಾತ್ಮಕ ಭೌತಿಕ ಸಿದ್ಧಾಂತವನ್ನು ಮಾರ್ಕ್ಸ್ ಚಾರಿತ್ರಿಕ ಭೌತಿಕವಾದ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವರು ದ್ವಂದ್ವಾತ್ಮಕ ಭೌತಿಕವಾದವನ್ನು ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಅಂದರೆ ಸಮಾಜದ ಸದಸ್ಯರುಗಳಾದ ಜನರು ತೊಡಗಬಹುದಾದಂತಹ ಎಲ್ಲ ಬಗೆಯ ಸಾಮಾಜಿಕ ಚಟುವಟಿಕೆಗಳಿಗೆ ಅನ್ವಯಗೊಳಿಸಿದಾಗ ಅದು ಚಾರಿತ್ರಿಕ ಭೌತಿಕವಾದ ಎನಿಸಿಕೊಳ್ಳುವುದು. ಮುಂದುವರೆದು ಕಾರ್ಲ್ ಮಾರ್ಕ್ಸರ ವಿಚಾರದಂತೆ ಆರ್ಥಿಕ ಪರಿಸ್ಥಿತಿಗಳು ಐತಿಹಾಸಿಕ ವಿದ್ಯಮಾನ ಅಥವಾ ಐತಿಹಾಸಿಕ ಗತಿಯನ್ನು ನಿರ್ಧರಿಸುತ್ತವೆ. ಸಮಾಜದಲ್ಲಿ ಇರುವಂತಹ ವಿರುದ್ಧಾತ್ಮಕ ಶಕ್ತಿಗಳು ಎಂದಿಗೂ ಅವು ಸಂಕುಲಿತವಾಗಿರಲಾರವು. ಅವುಗಳು ಒಂದು ಇನ್ನೊಂದಕ್ಕೆ ಬಲವಾದವುಗಳು ಆಗಿರುವುದು ತೀರಾ ಸಾಮಾನ್ಯ. ಸಬಲ ಮತ್ತು ದುರ್ಬಲ ಶಕ್ತಿಗಳ ನಡುವಿನ ಸಂಘರ್ಷವು ಪ್ರಕ್ರಿಯೆಗಳಂತಹ ಪ್ರಕ್ರಿಯೆಯ ರೂಪದಲ್ಲಿ ಇತಿಹಾಸದುದ್ದಕ್ಕೂ ನಾವು ಅವುಗಳನ್ನು ಕಾಣ್ತಾ ಬಂದಿದ್ದೀವಿ. ಹಾಗೆಯೇ ಚಾರಿತ್ರಿಕ ಭೌತಿಕವಾದ ಸಿದ್ಧಾಂತವನ್ನು ಮಾರ್ಕ್ಸ್ ಅವರು ತಮ್ಮ ಕೃತಿಯಾದ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಹಾಗೂ ದ ದಾಸ್ ಕ್ಯಾಪಿಟಲ್ ಎಂಬ ಎರಡರಲ್ಲಿ ಬಳಸಿದ್ದಾರೆ. ಬಂಡವಾಳಶಾಹಿ ಸಮಾಜದ ಕುರಿತಾದ ವಿಶ್ಲೇಷಣೆಯನ್ನು
ಭೌತಿಕ ಚಾರಿತ್ರಿಕ ಭೌತಿಕವಾದವನ್ನು ಬಳಸಿಕೊಂಡಿರುವುದು ಅಲ್ಲಿ ಕಾಣಿಸ್ಕೊಳ್ತದೆ. ಆರ್ಥಿಕ ವ್ಯಾಖ್ಯಾನದ ಮೂಲಕ ಸಾಮಾಜಿಕ ವಾಸ್ತವಿಕತೆಯನ್ನು ಅರಿತುಕೊಳ್ಳುವ ಪ್ರಯತ್ನವು ಕಾರ್ಲ್ ಮಾರ್ಕ್ಸನ ವಿವರಣೆಯ ವಿಶೇಷತೆಯಾಗಿದೆ. ಈ ಚಾರಿತ್ರಿಕ ಭೌತಿಕವಾದದ ಮುಖ್ಯವಾದಂಥ ಅಂಶ ಅಂದರೆ ಸಾಮಾಜಿಕ ವಾಸ್ತವಿಕತೆಯನ್ನು ಅರಿತುಕೊಳ್ಳುವ ಪ್ರಯತ್ನವು ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದರೆ ಆರ್ಥಿಕ ವ್ಯವಸ್ಥೆಯ ಮೇಲೆ. ಭೌತಿಕ ಸನ್ನಿವೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಸಮಾಜದ ಮೇಲೆ ಅತ್ಯಂತ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಅವರು ವಿಶ್ಲೇಷಿಸಿದ್ದಾರೆ. ಚಾರಿತ್ರಿಕ ಭೌತಿಕವಾದದ ಪೂರ್ವ ಸಿದ್ಧಾಂತ ಕುರಿತಾಗಿ ಮಾರ್ಕ್ಸ್ ಹೇಳಿರುವ ಮಾತುಗಳು ಇಂತಿವೆ. ಸಾಮಾಜಿಕ ಪರಿವರ್ತನೆಗಳ ಮತ್ತು ಸಾಮಾಜಿಕ ಕ್ರಾಂತಿಗಳ ಕಾರಣಗಳನ್ನು ಮಾನವರ ಬುದ್ಧಿ ಶಕ್ತಿಯಲ್ಲಿ ನಾವು ಹುಡ್ಕೋಕ್ಕಾಗಲ್ಲ. ಅವಿನಾಶಿಯಾದಂಥ ಸತ್ಯ ಮತ್ತು ನ್ಯಾಯಗಳಿಗೆ ಸಂಬಂಧಿಸಿದ ಮಾನವನ ಉತ್ತಮ ಒಳನೋಟಗಳಲ್ಲೂ ಅವುಗಳನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಅಂಡರ್ಲೈನ್ ಉತ್ಪಾದನಾ ವಿಧಾನಗಳ ಮತ್ತು ವಿತರಣಾ ವಿಧಾನಗಳಲ್ಲಿನ ಬದಲಾವಣೆಗಳಲ್ಲಿ ಆ ಕಾರಣಗಳನ್ನು ಕಂಡುಕೊಳ್ಳಬೇಕಾಗಿದೆ ಈ ಕಾರಣಗಳನ್ನು ಯಾವುದೇ ತತ್ವಜ್ಞಾನದಲ್ಲಿಯೂ ಕೂಡ ಹುಡುಕಬೇಕಾಗಿಲ್ಲ. ಆದರೆ ಪ್ರತಿಯೊಂದು ಯುಗದ ಆರ್ಥಿಕತೆಯಲ್ಲಿಯೇ ಅವುಗಳನ್ನು ನಾವು ಕಾಣಬೇಕಾಗುತ್ತೆ. ಸೊ ಭೌತಿಕವಾದವು ಆರ್ಥಿಕವಾದದ ಮೇಲೆ ನಿಂತಿದೆ, ಆರ್ಥಿಕತೆಯ ಮೇಲೆ ನಿಂತಿದೆ, ಸಮಾಜದ ಜನರ ಒಂದು ಆರ್ಥಿಕ ವ್ಯವಸ್ಥೆಯ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನ ಅವರು ಅಭಿಪ್ರಾಯಪಡ್ತಾರೆ. ಮುಂದುವರೆದು ಅವರು ಆರ್ಥಿಕತೆ ಅಂದರೆ ಏನು ಅನ್ನೋದಕ್ಕೆ ವ್ಯಾಖ್ಯಾನವನ್ನು ಈ ಕೆಳಗಿನ ಅಂಶಗಳಲ್ಲಿ ಸೂಚಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಜನರು ತಮ್ಮ ಇಚ್ಛಾಶಕ್ತಿ ಮತ್ತು ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ. ಜನರು ಸಾಮಾಜಿಕ ಸ್ಥಿತಿಯಲ್ಲಿಯೇ ಅವರ ಬೌದ್ಧಿಕ ಶಕ್ತಿ ಅಥವಾ ಪ್ರಜ್ಞಾಶಕ್ತಿಯನ್ನು ನಿರ್ಧರಿಸುತ್ತದೆ. ಜನರ ಸಾಮಾಜಿಕ ಸ್ಥಿತಿಯೇ ಅಥವಾ ಬೌದ್ಧಿಕ ಶಕ್ತಿಯೇ ಅಥವಾ ಪ್ರಜ್ಞಾಶಕ್ತಿಯೇ ನಿರ್ಧರಿಸುತ್ತದೆ ಎಂಬುದಾಗಿ ಮಾರ್ಕ್ಸ್ ಅವರು ಪ್ರತಿಪಾದಿಸಿದ್ದಾರೆ. ಎರಡನೇದಾಗಿ ಆರ್ಥಿಕ ವ್ಯಾಖ್ಯಾನದ ಮೇಲೆ ಅವರು ಹೇಳಿದಂತೆ ಪ್ರತಿಯೊಂದು ಸಮಾಜದ ರೂಪರಚನೆ ಅದರ ಆರ್ಥಿಕ ರಚನೆಯಿಂದ ನಿರ್ಧರಿಸಲ್ಪಡುತ್ತದೆ. ಈ ಆರ್ಥಿಕ ರಚನೆಯನ್ನು ಸಾಮಾಜಿಕ ಒಳರಚನೆ ಎಂದು ಕರೆಯಲಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಳರಚನೆ ಅಂತಕ್ಕಂಥದ್ದು ಎರಡು ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ಕೂಡ ಅವರು ಅಭಿಪ್ರಾಯಪಡ್ತಾರೆ. ಒಂದು ಭೌತಿಕ ಶಕ್ತಿಗಳ ಪ್ರಭಾವ, ಎರಡನೇದಾಗಿ ಉತ್ಪಾದನಾ ಸಂಬಂಧಗಳು. ಈ ಅಂಶಗಳು ಆರ್ಥಿಕ ವ್ಯಾಖ್ಯಾನದ ಮುಖ್ಯ ಅಂಶಗಳಲ್ಲಿ ಎರಡನೇ ಪಾಯಿಂಟನ್ನು ಸೂಚಿಸಿದರೆ, ಮೂರನೇದಾಗಿ ಆರ್ಥಿಕ ಒಳರಚನೆಯ ಆಧಾರದ ಮೇಲೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ನೈತಿಕ, ಶೈಕ್ಷಣಿಕ, ಕಾನೂನಾತ್ಮಕ ಸಂಸ್ಥೆಗಳನ್ನು ಒಳಗೊಂಡ ಮೇಲ್ಕಟ್ಟಡವು ನಿರ್ಮಾಣಗೊಳ್ಳುತ್ತದೆ. ಸಾಂಸ್ಥಿಕ ವ್ಯವಸ್ಥೆಗೆ ಪೂರಕವಾಗಿ ಜನರು ತಮ್ಮ ವಿಚಾರಗಳನ್ನು, ಆದರ್ಶಗಳನ್ನು ಕಂಡುಕೊಳ್ತಾರೆ. ಇವನ್ನೇ ಸಾಮಾಜಿಕ ಪ್ರಜ್ಞೆ ಎನ್ನುವರು. ನಾಲ್ಕನೇ ಅಂಶದಲ್ಲಿ ಹೇಳ್ತಾರೆ ಅವರು, ಮಾನವ ಸಮಾಜದ ಇತಿಹಾಸದ ಬೆಳವಣಿಗೆಯಲ್ಲಿ ಅಂತರ್ಗತವಾಗಿ ಸೇರಿಕೊಂಡಿರ್ತಕ್ಕಂಥ ಸಂಘರ್ಷ ಶಕ್ತಿಗಳು ಆರ್ಥಿಕ ಒಳರಚನೆಯ ಉತ್ಪಾದನಾ ಶಕ್ತಿಗಳು ಮತ್ತು ಉತ್ಪಾದನಾ ಸಂಬಂಧಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥವುಗಳು ಆಗಿವೆ ಎಂಬುದನ್ನು ಹೇಳ್ಬೋದಾಗಿದೆ. ಈ ಸಂಘರ್ಷವು ಕಾನೂನುಬದ್ಧ ಆಸ್ತಿ ಸಂಬಂಧಗಳ ಮೂಲಕ ಅಭಿವ್ಯಕ್ತವಾಗುತ್ತದೆ ಎಂಬುದನ್ನು ಅವರು ಸೂಚಿಸಿದ್ದಾರೆ. ಹಾಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮತ್ತೊಂದು ಪಾಯಿಂಟ್, ಐದನೇದಾಗಿ ಹೀಗೆ ಹೇಳ್ತಾರೆ, ಉತ್ಪಾದನಾ ಶಕ್ತಿಗಳ ಸಮಷ್ಟಿಯು
ಸಮಾಜದ ಒಟ್ಟು ಪರಿಸ್ಥಿತಿಯನ್ನು ನಿರ್ಧರಿಸುವುದು. ಆರ್ಥಿಕ ಅಂಶಗಳನ್ನು ಸಮಾಜವೊಂದರ ಸಾಮಾಜಿಕ, ರಾಜಕೀಯ, ಕಾನೂನಿನ ವ್ಯವಸ್ಥೆಗಳು ಹೇಗಿರುತ್ತವೆ ಎಂಬುದನ್ನು ನಿರ್ಧರಿಸುತ್ತವೆ ಎಂದು ನಾವು ನೋಡ್ಬೋದಾಗಿದೆ. ಇಷ್ಟೆಲ್ಲ ಹೇಳಿದ ನಂತರ ಕಾರ್ಲ್ ಮಾರ್ಕ್ಸ್ ಮುಂದುವರೆದು ಈ ಸಿದ್ಧಾಂತದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಸಮಾಜದ ಬೆಳವಣಿಗೆ ವಿವಿಧ ಹಂತಗಳಲ್ಲಿ ಉತ್ಪಾದನೆಯ ವಿಧಾನವನ್ನು ಅಳವಡಿಸಿಕೊಂಡೇ ಸಾಮಾಜಿಕ ಸಂರಚನೆಯಾಗಿರುತ್ತದೆ ಎಂದು ಮಾರ್ಕ್ಸ್ ಖಚಿತವಾಗಿ ನಂಬಿಕೊಂಡು ಅವರು ನಿಲುವನ್ನು ತಳೆದುಕೊಂಡಿರ್ತಾರೆ. ಇಂಥ ಸಾಮಾಜಿಕ ಸಂರಚನೆಯ ಹಂತದಲ್ಲಿ ಉತ್ಪಾದನೆಯ ಹಂತಗಳು ಅಂತ ಹೇಳಿ ಆತ ಗುರುತಿಸಿಕೊಂಡವು ಯಾವುವು ಅಂದರೆ ಏಷ್ಯಾ ಮಾದರಿ ಅಥವಾ ಆದಿಮ ಉತ್ಪಾದನಾ ಮಾದರಿ, ಎರಡನೇದಾಗಿ ಪ್ರಾಚೀನ ಮಾದರಿ, ಮೂರನೇದಾಗಿ ಉಳಿಗೆಮಾನ್ಯ ಮಾದರಿ, 4 ಬಂಡವಾಳಶಾಹಿ ಮಾದರಿ. ಮಾರ್ಕ್ಸ್ ಇವು 4ರ ಬಗ್ಗೆ ಸಂಕ್ಷಿಪ್ತವಾಗಿ ಹೀಗೆ ಹೇಳ್ತಾರೆ. ಏಷ್ಯಾ ಮಾದರಿ ಅಥವಾ ಆದಿಮ ಉತ್ಪಾದನಾ ವಿಧಾನ ಅಥವಾ ಆದಿಮ್ಯ ಸಮಾಜದ ಬಗ್ಗೆ ಅವರು ಹೇಳೋದು ಹೀಗೆ: ಆದಿಮಾನವರು ಕಾಡು ಮೇಡುಗಳಲ್ಲಿ ವಾಸಿಸುತ್ತಾ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಜೀವನ ಸಾಗಿಸ್ತಾ ಇದ್ದರು. ಆಹಾರಕ್ಕಾಗಿ ಬೇಟೆಯಾಡಿ ಆದಿಮಾನವರು ಜೀವನ ನಡೆಸ್ತಾ ಇದ್ದರು. ಅವ್ರಿಗೆ ವ್ಯಾಪಾರ, ವ್ಯವಹಾರ, ಮಂತ್ರ, ತಂತ್ರ ಮುಂತಾದವುಗಳು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ತಕ್ಕಂಥ ವ್ಯಾವಸಾಯಿಕ ಪದ್ಧತಿಗಳನ್ನು ರೂಢಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ ಅಂತಕ್ಕ ಅಂಶವನ್ನು ಅದರಲ್ಲಿ ಹೇಳ್ತಾರೆ. ಎರಡನೇದಾಗಿ ಪ್ರಾಚೀನ ಉತ್ಪಾದನಾ ವಿಧಾನ ಅಥವಾ ಪ್ರಾಚೀನ ಸಮಾಜ. ಆದಿಮ ಉತ್ಪಾದನಾ ಹಂತದಿಂದ ಆದಿಮಾನವರು ಪ್ರಾಚೀನ ಉತ್ಪಾದನಾ ವಿಧಾನವನ್ನು ಕಂಡುಕೊಂಡರು. ಈ ಹಂತದಲ್ಲಿ ಒಂದೆಡೆ ನಿಂತು ಬೆಳೆಯನ್ನು, ಕೃಷಿಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಿದರು. ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಂಡರು. ವ್ಯಾಪಾರೋದ್ಯಮ, ಖಾಸಗಿ ಆಸ್ತಿ, ಶ್ರಮ ವಿಭಜನೆ ಮುಂತಾದವುಗಳನ್ನು ವ್ಯವಸ್ಥಿತವಾಗಿ ರೂಪಿಸಿಕೊಂಡ್ರು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಮೂರನೇದಾಗಿ ಊಳಿಗೆಮಾನ್ಯ ವಿಧಾನ ಅಥವಾ ಊಳಿಗೆಮಾನ್ಯ ಸಮಾಜ. ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಅವರು ಹೇಳ್ತಾರೆ, ಪ್ರಾಚೀನ ಉತ್ಪಾದನಾ ವಿಧಾನ ಪ್ರಾಚೀನ ಸಮಾಜದ ನಂತರದ ಹಂತವೇ ಊಳಿಗೆಮಾನ್ಯ ವಿಧಾನ, ಊಳಿಗೆಮಾನ್ಯ ಸಮಾಜ. ಈ ಹಂತದಲ್ಲಿ ಭೂಮಿ ಹಾಗೂ ಉತ್ಪಾದನಾ ಸಾಮಗ್ರಿಗಳು ಕೆಲವೇ ಜನರ ಒಡೆತನಕ್ಕೆ ಬಂದವು. ಉಳಿದವರು ಅವರ ಬಳಿಗೆ ಊಳಿಗ ಮಾಡಿಕೊಂಡು ದುಡಿಯತೊಡಗಿದರು. ಊಳಿಗಮಾನದ ಉತ್ಪಾದನಾ ವಿಧಾನ ಪರಿಣಾಮಕಾರಿಯಾಗಿಯೇ ಊಳಿಗಮಾನ್ಯ ಸಮಾಜ ನಿರ್ಮಾಣವಾಯಿತು ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ನಾಲ್ಕನೇದಾಗಿ ಬಂಡವಾಳಶಾಹಿ ಉತ್ಪಾದನಾ ವಿಧಾನ ಅಥವಾ ಬಂಡವಾಳಶಾಹಿ ಸಮಾಜ. ಅವರ ಪ್ರಕಾರ ಈ ಹಂತದಲ್ಲಿ ಕಾರ್ಖಾನೆಗಳು ಸ್ಥಾಪಿತಗೊಂಡವು. ಅವುಗಳೇ ಉತ್ಪಾದನೆಯ ಮೂಲ ಸಾಧನಗಳಾದವು. ಬಂಡವಾಳಶಾಹಿಗಳು ಮತ್ತು ಕೂಲಿಗಳು ಹೊಸ ನಮೂನೆಯ ವ್ಯಾಪಾರ ಮತ್ತು ವಾಣಿಜ್ಯ ಸಂಸ್ಥೆಗಳನ್ನು, ಮಾರುಕಟ್ಟೆಗಳನ್ನು ಕಂಡುಕೊಂಡರು. ತಂತ್ರಜ್ಞಾನ ಸಾಕಷ್ಟು ಬೆಳೆದು ಬಂತು. ಆ ಉತ್ಪಾದನಾ ವಿಧಾನಕ್ಕೆ ಹೊಂದಿಕೊಂಡೇ ಬಂಡವಾಳ ಸಮಾಜವು ರೂಪುಗೊಳ್ಳಿತು. ಆ ಸಮಾಜದಲ್ಲಿ ಮಾಲೀಕರು, ಕಾರ್ಮಿಕರು ಅಥವಾ ಬಂಡವಾಳಶಾಹಿಗಳು ಮತ್ತು ಶ್ರಮಿಕ ವರ್ಗದರು ಸೃಷ್ಟಿಯಾದರು. ಈ ಎರಡು ವರ್ಗಗಳ ನಡುವೆ ಸಂಘರ್ಷ ತಲೆದೋರಿತು. ಅದರ ಪರಿಣಾಮವಾಗಿ ಸಮಾಜವಾದಿ ಉತ್ಪಾದನಾ ವಿಧಾನ ಹಾಗೂ ಸಮಾಜವಾದಿ ಸಮಾಜದ ರಚನೆಯಾಗುವುದು ಎಂದು ಅಭಿಪ್ರಾಯಪಟ್ಟರು. ಇಷ್ಟು ಹೇಳ್ತಾ ಇವರು ಹೇಳಿದಂಥ ಒಂದು ಸಿದ್ಧಾಂತವಾದಂಥ ಭೌತಿಕ ಚಾರಿತ್ರಿಕವಾದ ಎನ್ನುವುದಕ್ಕೆ ವಿವರಣೆಯನ್ನು ನಾವು ನೀಡ್ಬೋದಾಗಿದೆ. ಇದರ ಬಗ್ಗೆ ಅನೇಕರು ವಿಮರ್ಶೆಯನ್ನು ಮಾಡಿದ್ದಾರೆ. ಆ ವಿಮರ್ಶೆಗಳ ಬಗ್ಗೆ ಸಣ್ಣದಾಗಿ ಅವರು ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಹೋದರು. ಆರ್ಥಿಕ ಅಂಶಗಳ ನಿರ್ಧಾರ ಪರಿಣಾಮವನ್ನು ಅಳೆಯುವ ಸಮಸ್ಯೆ ಆಗುತ್ತೆ. ಆರ್ಥಿಕ ಅಂಶಗಳ ಪಾತ್ರವನ್ನು
ಆರ್ಥಿಕ ಅಂಶಗಳ ಪಾತ್ರದ ಬಗ್ಗೆ ಹೆಚ್ಚಿನದಾದಂಥ ಉತ್ಪ್ರೇಕ್ಷೆಯನ್ನು ಇವರು ಇದರಲ್ಲಿ ಮಂಡಿಸಿದ್ದಾರೆ. ಇವರು ಭೌತಿಕವಾದ ಸತ್ಯತೆಯನ್ನು ಇತಿಹಾಸದ ಕಾಲಾವಧಿಯ ಒಂದು ಕಾಲಾವಧಿಯ ಅನ್ವಯದ ಪ್ರಶ್ನೆ ಉದ್ಭವಿಸುತ್ತದೆ ಅಂತೇಳಿ, ಮಾನವರ ಚಿಂತನೆ, ಆತನ ಪ್ರಜ್ಞೆಯು ಸ್ವಯಂಭೂತ ಸ್ವಯಂ ಶಕ್ತಿ ಅಲ್ಲ, ಅವು ಆರ್ಥಿಕ ತತ್ವದಿಂದ ಹುಟ್ಟಿ ಬಂದ ಫಲಗಳಾಗಿವೆ ಎಂಬುದು ಆಗಿ ಹೇಳಿದಂಥ ಕಾರ್ಲ್ ಮಾರ್ಕ್ಸರ ಅಂಶ ಅತಿಶಯೋಕ್ತಿಯಾಗಿದೆ ಅಂತಕ್ಕಂಥದ್ದನ್ನು, ಡಾಯ್ಲ್ ಜಾನ್ಸನ್ ಅವರು ಹೇಳುವಂತೆ ಆರ್ಥಿಕ ನಿರ್ಮಾಣವು ಪೂರ್ಣ ಸತ್ಯವಲ್ಲ, ಆರ್ಥಿಕದ ಮೇಲೆ ನಿರ್ಣಯವನ್ನು ಕೈಗೊಳ್ಳುವುದೇ ಪೂರ್ಣ ಸತ್ಯವಲ್ಲ. ಅದನ್ನು ಸಂಪೂರ್ಣವಾಗಿ ಉತ್ಪ್ರೇಕ್ಷಿಸಿದರೆ ಇತಿಹಾಸದ ಹಿಂದಿರುವ ಸತ್ಯವು ಕಾಣಿಸಿಕೊಳ್ಳುವುದಿಲ್ಲ ಅಂತಲೂ ಅವರು ಹೇಳಿದ್ದಾರೆ. ಮತ್ತು ಮಾರ್ಕ್ಸ್ ವೆಬ್ಬರ್ ಅವರು ತಮ್ಮ ದಿ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎಂಬ ಗ್ರಂಥದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಶಕ್ತಿಗಳು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಬಲ್ಲವು ಎಂಬ ವಿಚಾರವನ್ನು ವ್ಯಕ್ತಪಡಿಸಿ, ಬರೀ ಆರ್ಥಿಕ ಶಕ್ತಿಯ ಹಿನ್ನೆಲೆಯಲ್ಲಿ ಮಾತ್ರ ಅರ್ಥೈಸಿಕೊಳ್ಳಬೇಕು ಎನ್ನುವ ಮಾರ್ಕ್ಸರ ಅಂಶವನ್ನು ವಿರೋಧಿಸ್ತಾರೆ. ಹೀಗೆ ನೀವು ಚಾರಿತ್ರಿಕ ಭೌತಿಕವಾದದ ಕುರಿತ ವಿಮರ್ಶೆಗಳನ್ನು ನೋಡ್ಬೋದಾಗಿದೆ. ಇವುಗಳನ್ನು ನೀವು ಇದರ ಬಗ್ಗೆ, ಈ ಸಿದ್ಧಾಂತದ ಬಗ್ಗೆ ಹೆಚ್ಚಿನದಾದಂಥ ಮಾಹಿತಿಯನ್ನು ಯಾವುದೇ ಪುಸ್ತಕ ತೆಗೆದು ನೋಡಿದರೆ ನಿಮಗೆ ಲಭ್ಯವಾಗುತ್ತೆ. ಅದನ್ನು ಓದಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಫೋನ್ ಹಾಯಿಸಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಈ ಕ್ಲಾಸ್ಗೆ, ಈ ಎಪಿಸೋಡ್ಗೆ ವಿದಾಯ ಆಡ್ತೀನಿ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.